ಈ ಪ್ರೋಗ್ರಾಮ್ಗೆ ಇಂಡಿಯಾದಿಂದ ದೊಡ್ಡ ದೊಡ್ಡ ಡಾನ್ಸರ್ಸ್ ಎಲ್ಲ ಬರ್ತಿದ್ದಾರೆ. ಇದ್ರಲ್ಲಿ ವಿನ್ ಆಗೋದಷ್ಟೇ ಅಲ್ಲ, ಪಾರ್ಟಿಸಿಪೇಟ್ ಮಾಡೋದನ್ನು ಕೂಡ ಪ್ರೆಸ್ಟೀಜಿಯಸ್ ಆಗಿ ಫೀಲ್ ಮಾಡ್ತಾರೆ ಅವರು. ಸಿ ದಿಸ್ ಗ್ರೇಟ್ ಪೀಪಲ್. CH ಹರೀಶ್ ವರ್ಮಾ. ಓ ಎಸ್ 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 ಎಸ್, ಇಂಡಿಯಾದಲ್ಲೇನೆ ನಂಬರ್ 1 ಕುಚಿಪುಡಿ ಡಾನ್ಸರ್. ಸುನಂದಾ ನಾಯರ್. ಸುನಂದಾ ನಾಯರ್, ದ ಗ್ರೇಟ್ ಕಥಕ್ಕಳಿ ಡಾನ್ಸರ್. ಅಶೋಕ್ ಚಟರ್ಜಿ. ಅಶೋಕ್ ಚಟರ್ಜಿ, ಯಾ, ಫೇಮಸ್ ಒಡಿಸ್ಸಿ ಡಾನ್ಸರ್. ಐ ಕಾಂಟ್ ಬಿಲೀವ್ ದಿಸ್. ದಾಮೋದರ್ ವರ್ಮಾ, ಯಂಗೆಸ್ಟ್ ಮಣಿಪುರಿ ಡಾನ್ಸರ್. ಓ ಗಾಡ್, ಸಚ್ ಎ ಗ್ರೇಟ್ ಪೀಪಲ್. ವಿದ್ಯಾದೇವಿ, ವಿದ್ಯಾದೇವಿ, ವಾಗ್ದೇವಿ, ಫೇಮಸ್ ಭರತನಾಟ್ಯ ಡಾನ್ಸರ್. ನನ್ನ ಹೆಸರು ಇನ್ವಿಟೇಷನ್ ಅಲ್ಲಿ ಹೇಗೆ ಬಂತು? ಇಲ್ಲಿವರೆಗೂ ಹೆಸರು ಓದಿದವರೆಲ್ಲ ತುಂಬಾ ಪಾಪ್ಯುಲರ್ ಡ್ಯಾನ್ಸರ್ಸ್ ಮೇಡಮ್. ನೀವು ಕೂಡ ಅವರಲ್ಲಿ ಒಬ್ರು ಅಂತ ಪ್ರಿಂಟ್ ಮಾಡಿರ್ತಾರೆ. ಅಯ್ಯೋ, ಇವರೆಲ್ಲರೂ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋರು ತೇಜ. ಇದರಲ್ಲಿ ನನ್ನ ಹೆಸರು ಹೇಗ್ ಬಂತು? ನಾನು ಅಪ್ಲೈ ಕೂಡ ಮಾಡೇ ಇಲ್ವಲ್ಲ ತೇಜ. ರಾಹುಲ್, ನೀನವತ್ತು ನನ್ನನ್ನ ಕೇಳಿದಾಗ ಈಗಿರೋ ಟೆನ್ಷನ್ ಅಲ್ಲಿ ಇದೆಲ್ಲ ನನಗೆ ಬೇಡ ಅಂತ ಹೇಳಿದ್ದೆ ಅಲ್ವಾ? ಒಂದ್ ವೇಳೆ ನೀನೇನಾದ್ರೂ... ಇಲ್ಲ ಮೇಡಮ್, ನಾನೇನು ಮಾಡ್ಲಿಲ್ವಲ್ಲ. ನೀವು ಹೇಳಿದ ಮೇಲೂ ಕೂಡ ನಾನು ಹೇಗೆ ಮಾಡ್ತೀನಿ ಮೇಡಮ್. ತೇಜ, ಒಂದ್ಸತಿ ಆರ್ಗನೈಸೇಷನ್ಗೆ ಕಾಲ್ ಮಾಡಿ ತಿಳ್ಕೊ. ಓಕೆ ಮ್ಯಾಮ್. ತೇಜಣ್ಣ, ಒಂದ್ ನಿಮಿಷ ಇರಿ. ಯಾಕ್ ವಾಣಿ, ಏನಾಯ್ತು? ನನ್ನ ಕ್ಷಮಿಸ್ಬಿಡಿ ಅಮ್ಮೋರೆ. ನಿಮ್ಮ ಅನುಮತಿ ಇಲ್ದೇನೆ ಈ ಸ್ಪರ್ಧೆಯಲ್ಲಿ ನಿಮ್ ಹೆಸರು ಫೋಟೋ ಕೊಟ್ಟಿದ್ದು ನಾನೇ. ಹೌದಮ್ಮ, ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳೋದು ಗೆಲ್ಲೋದು ನಿಮ್ ತುಂಬಾ ದಿನದ ಕನಸು ಅಂತ ಗೊತ್ತಾಯ್ತು.
ಯಾವಾಗ್ಲೂ ನಮ್ಮ ಬಗ್ಗೆ ನಮ್ಮ ಸಂತೋಷದ ಬಗ್ಗೆ ಯೋಚನೆ ಮಾಡಿ ನಿಮ್ಗೆ ಅಂತ ಇರೋ ಚಿಕ್ಕ ಚಿಕ್ಕ ಕೋರಿಕೆಗಳು ಕನಸುಗಳನ್ನೆಲ್ಲ ಬಿಟ್ಬಿಟ್ರೆ ಹೇಗಮ್ಮ? ಜವಾಬ್ದಾರಿಗಳು ಭಾರವಾಗಿ ಬದಲಾಗಿ ಕನಸುಗಳನ್ನ ದೂರ ಮಾಡ್ಕೋಬಾರ್ದಲ್ವೇನಮ್ಮ? ಎಲ್ಲಾದ್ರಲ್ಲೂ ಮುಂದೆ ಇರೋ ನೀವು ಈ ಸ್ಪರ್ಧೆಯಲ್ಲಿ ಕೂಡ ಗೆದ್ರೆ ಈ ದೇಶದಲ್ಲೇನೆ ವಾಗ್ದೇವಿ ಅವ್ರಿಗೆ ನರ್ತನದಲ್ಲಿ ಸಾಟಿ ಯಾರೂ ಇಲ್ಲ ಅಂತ ನಿರೂಪಿಸ್ತೀರಾ ಅನ್ನೋ ನಂಬಿಕೆ ನನಗಿದ್ಯಮ್ಮ. ಅದಕ್ಕೆ ನಿಮ್ಮ ಅನುಮತಿ ಇಲ್ದೇನೆ ಈ ಚಿಕ್ಕ ಕೆಲಸ ಮಾಡಿಬಿಟ್ಟೆ. ತಪ್ಪಾದ್ರೆ ನನ್ನ ಕ್ಷಮಿಸ್ಬಿಡಿ ಅಮ್ಮ. ಇಷ್ಟೆಲ್ಲ ಸಂತೋಷನ ನಮಗ್ ಹಂಚಿ ನನ್ನನ್ನು ಕ್ಷಮಿಸಿ ಅಂತ ಯಾಕೆ ಕೇಳ್ತಾ ಇದೀಯ ವಾಣಿ? ಇವಳು ಮತ್ತೆ ಮಾರ್ಕ್ಸ್ ತಗೊಂಡ್ಲು. ಮಾಯಗಾತಿ, ನೋಡಕ್ಕಾಗ್ತಿಲ್ಲ ಇವ್ರ ಪ್ರೀತಿನ. ಅಣ್ಣ ತಮ್ಮಂದಿರ ಮಧ್ಯೆ ಜಗಳ ಇಲ್ಲ ನಾನು ಅನ್ಕೊಂಡಾಗೆ ನಡೆಯುತ್ತೆ ಅನ್ಕೊಂಡ್ರೆ ಮಧ್ಯದಲ್ಲಿ ಹ್ಯಾಪಿ ಮೂಮೆಂಟ್ ಯಾಕೆ? ಈ ಮನೆಯವ್ರ ಎಲ್ಲರ ಕನಸುಗಳು ನನ್ನ ಗುರಿ ಅಂತ ಅಂದುಕೊಳ್ಳೋಳು ನಾನು. ಅಂಥದ್ರಲ್ಲಿ ಅದು ನನ್ನ ಕನಸು, ಅದನ್ನ ನೀನು ನೆರವೇರಿಸಬೇಕು ಅನ್ಕೊಳ್ಳೋದು ನಿಜವಾಗ್ಲೂ ನನಗೆ ತುಂಬಾ ಸಂತೋಷ ಆಗ್ತಿದೆ ವಾಣಿ. ನೀನು ನಮ್ಮನೆ ದೇವತೆ ಮಾತ್ರ ಅಲ್ಲ, ಈ ಮನೆ ಕಲ್ಪವೃಕ್ಷ ಅಮ್ಮ. ಆದ್ರೆ ಈ ಕಾಂಪಿಟೇಷನ್ ಅಲ್ಲಿ ಸೋಲೋಗಷ್ಟೇ ಅಲ್ಲ, ಆ ಪೇರ್ಗೂ ಕೂಡ ಒಂದು ಪರ್ಫಾರ್ಮೆನ್ಸ್ ಕೊಡ್ಬೇಕು ಅನ್ನೋ ರೂಲ್ ಇದೆ ಅಲ್ವಾ? ಮತ್ತೆ ನನಗೆ ಯಾರು ಪೇರ್ ಆಗ್ತಾರೆ? ಮೇಡಮ್, ವಾಣಿನೂ ಮಾಡ್ತಾಳಲ್ವಾ ಮೇಡಮ್? ನೀವು ನಡೆಯಕ್ಕಾಗದೇ ಇರೋ ಸ್ಥಿತಿಲಿ ಇದ್ದಾಗ್ಲೂ ಕೂಡ ಇವಳು ಡ್ಯಾನ್ಸ್ ಮಾಡಿ ನೀವು ನಿಂತು ನಡೆಯೋ ಹಾಗೆ ಮಾಡಿದ್ಲು. ಅವಳ ಜೊತೆನೆ ನೀವು ಕೂಡ ಡ್ಯಾನ್ಸ್ ಮಾಡೋ ಹಾಗೆ ಮಾಡಿದ್ಲು. ಹೀಗಿರೋವಾಗ ನೀವಿಬ್ರು ಸೇರಿ ಪಾರ್ಟಿಸಿಪೇಟ್ ಮಾಡಿದ್ರೆ ಕನ್ಫರ್ಮ್ ಆಗಿ ಗೆಲ್ತೀರಾ ಮೇಡಮ್. ಹೌದು ವಾಗ್ದೇವಿ, ನೀವಿಬ್ರು ಅತ್ತೆ ಸೊಸೆ ಸೇರ್ಕೊಂಡ್ಬಿಟ್ರೆ ಸೋಲ್ಸೋದಕ್ಕೆ ಯಾರಿಂದನೂ ಸಾಧ್ಯನೇ ಇಲ್ಲ. ಏನಂತ್ಯ ವಾಣಿ? ಇಬ್ರು ಡ್ಯಾನ್ಸ್ ಮಾಡೋಣ? ಎಷ್ಟೇ ಕಷ್ಟ ಆದ್ರೂ ಸರಿ, ನಿಮ್ ಸಂತೋಷಕ್ಕೋಸ್ಕರ ಗೆದ್ದೆ ಗೆಲ್ಲೋಣ ಅಮ್ಮ, ಗೆದ್ದೆ ಗೆಲ್ಲೋಣ, ಗೆಲ್ತೀವಿ.
ಎಲ್ಲರೂ ಒಟ್ಟಿಗೆ ಟಿಫನ್ ಮಾಡೋಣ. ಬಾ ಕಾರ್ತಿಕ್, ಬಾ. ಹಾ, ಹಲೋ ಆಂಟಿ. ಹೇಳು ಪ್ರೀತಿ. ಅತ್ತೆ ಸೊಸೆ ಪ್ರೀತಿ ನೋಡ್ತಿದ್ರೆ ಆವೇಶದ ಕಟ್ಟೆ ಹೊಡಿತಿದೆ. ಕೋಪ, ಇರಿಟೇಷನ್ ತುಂಬಾ ಜಾಸ್ತಿ ಆಗ್ತಿದೆ ಆಂಟಿ. ವನಜನ ಉಪಯೋಗಿಸ್ಕೊಳ್ತೀನಿ ಅಂತ ಹೇಳಿದ್ದೆ, ಆ ಪ್ಲಾನ್ ಏನಾಯ್ತು? ಆ ಪ್ಲಾನು ಪ್ರಾಸೆಸ್ ಅಲ್ಲೇ ಇದೆ. ಆದ್ರೆ ಹೊಸದಾಗಿ ಒಂದ್ ಪ್ರಾಬ್ಲಮ್ ಇವತ್ತು ಸ್ಟಾರ್ಟ್ ಆಗಿದೆ ಆಂಟಿ. ಏನದು? ಆಲ್ ಇಂಡಿಯಾ ಕಲ್ಚರಲ್ ಆರ್ಗನೈಸೇಷನ್ ಅವರು ಯಾವ್ದೋ ಕಾಂಪಿಟೇಷನ್ ಮಾಡ್ತಿದ್ದಾರೆ ಅಂತ ಅಲ್ವಾ? ಹೌದು, ಎವ್ರಿ ಇಯರ್ ನಡೆಯೋ ನ್ಯಾಷನಲ್ ವೈಡ್ ಕಾಂಪಿಟಿಷನ್ ಅದು. ಹಾ, ಅದರಲ್ಲೇನೆ ಆಂಟಿ ಪಾರ್ಟಿಸಿಪೇಟ್ ಮಾಡೋ ಹಾಗೆ ಸರ್ಸು ಸರ್ಪ್ರೈಸ್ ಪ್ಲಾನ್ ಮಾಡಿದಾಳೆ. ಸರ್ಸು ಜೊತೆ ಸೇರಿ ಡ್ಯಾನ್ಸ್ ಮಾಡೋದಕ್ಕೆ ಕೂಡ ಪ್ರಿಪೇರ್ ಆಗ್ತಿದ್ದಾರೆ. ವಾಗ್ದೇವಿ ಆಂಟಿ ಈ ಕಾಂಪಿಟೇಷನ್ ಅಲ್ಲಿ ಗೆದ್ರೆ ಕ್ರೆಡಿಟ್ ಪೂರ್ತಿ ಆ ಸರ್ಸು ಅಕೌಂಟ್ಗೆ ಹೋಗುತ್ತೆ. ಆಲ್ರೆಡಿ ಮನೇಲಿ ಒಂದ್ ರೇಂಜ್ ಅಲ್ಲಿರೋ ಸರ್ಸು ಇವಾಗ ಅದಕ್ಕಿಂತ ಜಾಸ್ತಿ ಮೇಲೆ ಹೋಗ್ತಾಳೆ. ಅದ್ ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ನಿನಗೆ ಸೊಸೆ ಹೆಲ್ಪ್ ಮಾಡೋದು ಇಷ್ಟ ಇಲ್ಲ, ನನಗೆ ಅತ್ತೆ ಗೆಲ್ಲೋದು ಒಂಚೂರು ಇಷ್ಟ ಇಲ್ಲ. ಗೆಲುವನ್ನ ನಾನು ಹೇಗೋ ಒಂದು ದೂರ ಮಾಡ್ತೀನಿ, ಯು ಡೋಂಟ್ ವರಿ. ಗೆಲುವು ಸೋಲು ಮಾತ್ರ ಅಲ್ಲ ಆಂಟಿ, ಆ ಸರಸು ವಿಷಯ ಕೂಡ ಹೊರಗಡೆ ಬರೋ ಹಾಗೆ ಪ್ಲಾನ್ ಮಾಡ್ಬೇಕು. ಫೇಕ್ ಡಾಕ್ಯುಮೆಂಟ್ಸ್ ಇಂದ ಭೂಮಿ ಪೂಜೆ ಮ್ಯಾನೇಜ್ ಮಾಡ್ಬಿಟ್ಲು. ಹೀಗೇನೆ ಎಷ್ಟು ದಿನ ಆದ್ರೂ ಮನೆಯವ್ರ ಸಪೋರ್ಟ್ ಇಂದ ಬಚಾವ್ ಆಗ್ತಾಳೆ. ಹಾಗಾದ್ರೆ ಅವಳ ಧೈರ್ಯನ ಸಾಯಿಸ್ಬಿಡೋಣ. ವಾಗ್ದೇವಿಗೆ ನಿಜ ಗೊತ್ತಾಗೋ ಹಾಗೆ ಮಾಡೋಣ. ಅವರಿಗೆ ಬಹುಮಾನ ಕೊಡ್ತೀನಿ ಅಂತ ಆಲ್ರೆಡಿ ಹೇಳಿದ್ದೀನಿ. ಸರಸುನೆ ವಾಣಿ ಅಂತ ಅವಳ ಮುಂದೆ ಹೇಳೋದಕ್ಕೆ ನಾನು ರೆಡಿಯಾಗೇ ಇದ್ದೀನಿ. ಆಂಟಿ, ನನ್ಗೊಂದು ಚಿಕ್ಕ ಡೌಟ್, ಇನ್ನೊಂದು ಚಿಕ್ಕ ಭಯ ಕೂಡ ಇದೆ ಆಂಟಿ. ಏನದು? ಅಂದ್ರೆ ಆಂಟಿಗೆ ವಾಣಿನೇ ಸರ್ಸು ಅಂತ ಗೊತ್ತಾದ್ರು ಪಾಸಿಟಿವ್ ಆಗಿ ರಿಸೀವ್ ಮಾಡ್ಕೊಂಡ್ರೆ ನಮ್ಮ ಪ್ಲಾನ್ಸ್ ಏನು, ನಮ್ಮ ಪರಿಸ್ಥಿತಿ ಏನು? ಹೈ ಪೊಲಿಟಿಕಲ್ ಕ್ವೆಶ್ಚನ್ಸ್ಗೆ, ಇಂಪಾಸಿಬಲ್ ವಿಷಯಕ್ಕೆ ಯಾವುದೇ ಆನ್ಸರ್ ಹೇಳಿದ್ರು ಸ್ಯಾಟಿಸ್ಫೈ ಆಗೋದಿಲ್ಲ ಪ್ರೀತಿ. ಅಂದ್ರೆ ಈ ಮಧ್ಯ ಆಂಟಿಗೆ ಸರ್ಸು ತುಂಬಾ ಕ್ಲೋಸ್ ಆಗ್ತಿದ್ದಾಳೆ. ಅದ್ರ ಜೊತೆ ಕೋಪನೂ ಮಾಡ್ಕೋತಿಲ್ಲ. ಅದಕ್ಕೆ ಡೌಟ್ ಬಂತು. ಅದೇ ಹೇಳ್ತಾ ಇದ್ದೀನಿ ಪ್ರೀತಿ. ಇಷ್ಟು ದಿನ ಯಾವ ಶತ್ರುಗೋಸ್ಕರ ಕಾಯ್ತಾ ಇದ್ಲೋ ಅವಳೇ ಮನೆಯವಳು ಅಂತ ಗೊತ್ತಾದ್ರೆ ಹೇಗೆ ಹತ್ರ ತಗೋತಾಳೆ? ಮೋಸನ ಸುಳ್ಳನ್ನ ಸಹಿಸ್ತಿರೋ ವಾಗ್ದೇವಿ ನಿಜ ಗೊತ್ತಾದ್ಮೇಲೆ ಕೂಲ್ ಆಗಿ ಯಾಕಿರ್ತಾಳೆ? ಚಾನ್ಸೇ ಇಲ್ಲ. ಹುಚ್ಚು ಡೌಟ್ಸ್ ಜೊತೆ ಟೈಮ್ ವೇಸ್ಟ್ ಮಾಡ್ಕೋಬೇಡ. ಹೊಸ ಪ್ಲಾನ್ ಜೊತೆಗೆ ರೆಡಿ ಆಗಿರೋ. ಓಕೆ ಓಕೆ ಆಂಟಿ, ನಿಮ್ಮಿಷ್ಟ. ಇನ್ಮೇಲಿಂದ ನೀವು ಏನು ಪ್ಲಾನ್ ಮಾಡಿದ್ರು ಸಪೋರ್ಟ್ ಮಾಡೋದನ್ನ ಬಿಟ್ಟು ನಾನೇನು ಸಲಹೆ ಕೊಡಲ್ಲ. ಯಾವ ಅನುಮಾನನೂ ಇಟ್ಕೋಬೇಡಿ. ನನ್ನ ಆಕ್ಟಿಂಗ್ ನಿಜ ಅಂತ ಗೊತ್ತಾಗೋದ್ರೊಳಗೆ ನಾವು ಅನ್ಕೊಂಡಿರೋದನ್ನ ಸಾಧಿಸಿದ್ರೆ ಸಾಕು. ಬಾಯ್ ಆಂಟಿ. ಸರ್ಸು ಹಾಗೆ ನೋಡ್ತಿದ್ಯಾ? ನನ್ನ ಮಾಮ್ ಜೊತೆ ಮಾತಾಡಿ ತುಂಬಾ ದಿನ ಆಗಿದೆ, ಅದಕ್ಕೆ ಕಾಲ್ ಮಾಡಿದ್ದೆ. ಅಂದ್ರೆ ನಿನ್ ನಟನೆ ಬಗ್ಗೆ ನಿಮ್ಮ ಅಮ್ಮಂಗೂ ಕೂಡ ಗೊತ್ತಾ? ನಟನೆ ಏನು? ನೀನೇನ್ ಮಾತಾಡ್ತಿದ್ಯೋ ನಂಗೆ ಅರ್ಥ ಆಗ್ತಿಲ್ಲ ಸರ್ಸು. ಏನೇ ಅರ್ಥ ಆಗದೆ ಇರೋದು? ನೀನ್ ಶ್ಯಾಮಲಾ ಜೊತೆ ಮಾತಾಡಿದ್ದನ್ನ ನಾನ್ ಮಾತ್ರ ಅಲ್ಲ, ನಿನ್ ನಾಟಕ, ನಿನ್ ಮೋಸ ಗೊತ್ತಿರೋ ಯಾರೇ ಆದ್ರೂ ಹೀಗೆ ಕೋಪ ಮಾಡ್ಕೋತಾರೆ. ಪ್ಲೀಸ್ ಸರ್ಸು, ನನ್ನ ನಂಬು. ನಾನು ಬದಲಾಗಿದ್ದೀನಿ. ಮತ್ತೆ ಯಾಕೆ ಶ್ಯಾಮಲಾ ಜೊತೆ ಬಾಯಿ. ಇನ್ನೊಂದ್ ಮಾತಾಡಿದ್ರು ನಾಲ್ಗೆ ಕತ್ತರಿಸ್ಬಿಡ್ತೀನಿ. ಏನ್ ಬದುಕೆ ನಿಂದು? ವಿಶ್ವಾಸ, ಅಭಿಮಾನ, ಒಳ್ಳೆ ಮರ್ಯಾದೆ ಅನ್ನೋ ಪದಗಳಿಗೆ ಅರ್ಥ
ಗೊತ್ತಾ ನಿನ್ಗೆ? ನೀನ್ ಮನುಷ್ಯಳಾಗಿ ಬದ್ಲಾಗಿದ್ಯಾ, ಮನುಷ್ಯಳಾಗಿ ಯೋಚನೆ ಮಾಡ್ತೀಯಾ ಅಂತ ಅಮ್ಮವ್ರ ಜೊತೆಗೆ ಎಲ್ರು ನಂಬಿದ್ರೆ ಆ ಶ್ಯಾಮಲ ಜೊತೆ ಸೇರಿ ಮತ್ತೆ ವಿಷ ಕಾರ್ಬೇಕಂತಿದ್ಯಾ? ಇಷ್ಟು ತಪ್ಪು ಮಾಡಿರೋ ನಿನ್ನನ್ನ ಕ್ಷಮಿಸಿದ್ದಕ್ಕೆ ಗೌರವ ಇಲ್ವಾ? ನಿನ್ನಿಂದ ಈ ಮನೆಗೆ ಯಾವುದೇ ಉಪಯೋಗ ಇಲ್ಲ ಅಂದ್ರು ಒಳ್ಳೆ ಮನ್ಸಿಂದ ಒಂದ್ ಸ್ಥಾನ ಕೊಟ್ಟಿದ್ದಕ್ಕೆ ಸ್ವಲ್ಪನೂ ವಿಶ್ವಾಸನೇ ಇಲ್ಲ. ಮೃಗಾನ್ ಕೂಡ ಒಳ್ಳೆ ಮಾತಿಂದ ಬದಲಾಯಿಸ್ಬೋದೇನೋ, ಆದ್ರೆ ನಿನ್ನಂತ ಮನುಷ್ಯರನ್ನ ನಿನ್ ಬುದ್ಧಿನ ಬದಲಾಯಿಸೋದು ಯಾರಿಂದನೂ ಆಗಲ್ಲ ಅಂತ ಮತ್ತೆ ನಿರೂಪಿಸ್ದೆ. ಈ ಮನೆ ವಿನಾಶನೇ ಬೇಡ್ಕೋತಿರೋ ನಿನ್ನಂಥವ್ರಿಗೆ ಈ ಮನೇಲಿರೋ ಅರ್ಹತೆ ಇಲ್ಲ. ನಿನ್ ನಿಜ ಸ್ವರೂಪ ಗೊತ್ತಾಗಿ ಅಮ್ಮವರು ನಿನ್ ಪ್ರಾಣ ತೆಗೆಯೋದಕ್ ಮುಂಚೆನೆ ಹೊರಗಡೆ ಹೋಗು. ಜೀವನದಲ್ಲಿ ಒಂದ್ಸಲನಾದ್ರೂ ಪ್ರಾಮಾಣಿಕವಾಗಿ ಬದುಕೋದನ್ನ ಕಲ್ತ್ಕೋ. ಕಲಿಬೇಕಾಗಿರೋದು, ಈ ಮನೇಲಿ ಪ್ರಾಮಾಣಿಕವಾಗಿ ಬದುಕಬೇಕಾಗಿರೋದು ನಾನಲ್ಲ, ನೀನು. ಏನೇ ಬೊಗಳ್ತಿದ್ಯಾ? ಬೊಗಳೋದಲ್ಲ, ನಿಜ ಹೇಳ್ತಿದ್ದೀನಿ. ಏನೇ ಏನಂದೆ? ನಾನು ಹೊರಗಡೆ ಹೋಗ್ಬೇಕಾ? ಯಾಕೆ? ವಾಣಿ ಅಂತ ನಡ್ಸಿದ್ದಕ್ಕ, ಇಲ್ಲ ಸುಳ್ಳನ್ ಹೇಳಿ ಮೋಸ ಮಾಡಿದ್ದಕ್ಕ? ಎರಡರಲ್ಲಿ ಕಾರಣ ಯಾವ್ದೇ ಆದ್ರೂ ಸರಿ, ನಿಂಗೆ ಈ ಮನೇಲಿರೋ ಅರ್ಹತೆನೇ ಇಲ್ಲ. ಹಾಗಾದ್ರೆ ನನಗಿಂತ ಮೊದಲು ನೀನೇ ಹೊರಗಡೆ ಹೋಗ್ಬೇಕು. ವಾಣಿ ಹಾಗ ಆಂಟಿ ಮುಂದ್ ನಾಟಕ ಮಾಡ್ತಿರೋದು ನೀನು. ಏನು ಓದ್ದೇ ಇದ್ರೋ ಸುಳ್ಳು ಸರ್ಟಿಫಿಕೇಟ್ ಇಟ್ಕೊಂಡು ಮೋಸ ಮಾಡ್ತಿರೋದು ನೀನು. ಎಲ್ ತಗೊಂಡ್ಯೋ? ಯಾರ ಮೂಲಕ ನಿನಗೆ ಸರ್ಟಿಫಿಕೇಟ್ ಬಂತೋ? ಪೂರ್ತಿ ಇನ್ಫಾರ್ಮೇಶನ್ ನನ್ನ ಹತ್ರ ಇದೆ. ಆ ಡೀಟೇಲ್ಸ್ ಎಲ್ಲಾನು ಆಂಟಿಗೆ ಹೇಳೋದ್ಯಾ? ನಿನ್ ನಿಜ ಸ್ವರೂಪನ ಹೊರಗಡೆ ಹಾಕೊಂತೀಯಾ? ಏನೇ ಹೆದರ್ಸ್ತಿದ್ಯಾ? ಇಲ್ಲ, ಬಾರ್ಗೇನ್ ಮಾಡ್ತಿದ್ದೀನಿ. ನೋಡ್ ಸರ್ಸು, ನೀನು ನಾನು ಈ ಮನೇಲಿ ಇಬ್ರು ಕಳ್ರೆ. ಬಾಯಿ ಮುಚ್ಕೊಂಡ್ ಕೆಲ್ಸ ಮಾಡ್ಬೇಕೆ ಹೊರತು ಒಬ್ರಿಗೊಬ್ರು ಹೊಡೆದಾಡ್ಕೋಬಾರ್ದು. ಛೀ, ನಿನ್ ಜೊತೆ ನನ್ನನ್ ಯಾಕೆ ಹೋಲಿಸ್ತ್ಯಾ? ನನ್ ಸುಳ್ಳು ಒಳ್ಳೇದಕ್ಕೋಸ್ಕರ, ನಿನ್ ನಾಟಕ ಸ್ವಾರ್ಥ. ಯಾವ್ದಾದ್ರೂ ಏನು ಚಿಕ್ಕ ಮೇಡಮ್, ನಿಜ ಹೊರಗಡೆ ಬಂದ್ರೆ ಇಬ್ರಿಗೂ ಆಗೋ ಶಿಕ್ಷೆ ಮಾತ್ರ ಒಂದೇ. ಇನ್ನೂ ಹೇಳ್ಬೇಕು ಅಂದ್ರೆ ನನಗಿಂತ ಡೋಸ್ ನಿನಗೆ ಜಾಸ್ತಿ ಇರುತ್ತೆ. ನನ್ ಹಿಂದೆ ರಾಹುಲ್ ಅವರು ಈ ಮನೆಯವರು ಇದ್ದಾರೆ ಅನ್ನೋ ವಿಷಯನ ಮರ್ತೋಗ್ಬೇಡ. ನೀನೇ ಸರಿಸು ಅಂತ ಆಂಟಿ ಗೊತ್ತಾಗಿ ಕೋಪ ಮಾಡ್ಕೊಂಡ್ರೆ ಆವಾಗ ಆ ದೇವ್ರಿಂದನೂ ತಡೆಯಕ್ಕಾಗಲ್ಲ ಅಂತ ನೀನ್ ತಿಳ್ಕೊ. ನಾನ್ ಬದಲಾಗೋದ್ಕಿಂತ ನೀನು ಈ ಮನೇಲಿ ಇರೋದು, ಈ ಭೂಮಿ ಮೇಲೆ ಬದುಕೋದು ಮುಖ್ಯ ಸರ್ಸು. ಅದನ್ ಕೂಡ ಮರ್ತೋಗ್ಬೇಡ. ಊರೆಲ್ಲ ಹುಡುಕ್ತಿರೋ ಆ ಶತ್ರು ಸೊಸೆ ರೂಪದಲ್ಲಿ ಈ ಮನೇಲಿ ಇದ್ದಾಳೆ ಅಂದ್ರೆ ವಾಗ್ದೇವಿಯವರಂತ ಪವರ್ಫುಲ್ ಅತ್ತೆಯವರು ಯಾಕೆ ಸುಮ್ಮನಿರ್ತಾರೆ? ಸೊ ಫೈನಲ್ ಆಗಿ ನಾನು ಹೇಳೋದೇನು ಅಂದ್ರೆ, ನಿನಗೆ ನಿಜ ಗೊತ್ತಾದ್ರೂ ಬಾಯಿ ಮುಚ್ಕೊಂಡಿರೋದನ್ನ ಬಿಟ್ಟು ಬೇರೆ ದಾರಿನೇ ಇಲ್ಲ ಅಂತಾಯ್ತು, ಸರಿನಾ? ಹಲೋ, ಹೋಗಿ ನಮ್ಮ ಆಂಟಿ ಜೊತೆ ನೀನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊ. ನಾನು ಶ್ಯಾಮ್ಲಾ ಆಂಟಿ ಜೊತೆ ಸೇರಿ ತುಂಬಾ ಪ್ಲಾನ್ಸ್ ಮಾಡ್ಕೋಬೇಕು. ಛೀ
ವಾವ್ ಮೇಡಮ್, ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅಂದ್ರೆ ಇದು ಮೇಡಮ್. ಕಮ್ ಆನ್ ನವ್ಯ, ಇದು ಜಸ್ಟ್ ಪ್ರಾಕ್ಟೀಸ್ ಅಷ್ಟೇ. ಪ್ರಾಕ್ಟೀಸ್ ಹೀಗಿದೆ ಅಂದ್ರೆ ರಿಯಲ್ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ನಾವೆಲ್ಲರೂ ಇಮ್ಯಾಜಿನೇಷನ್ ಮಾಡ್ಕೋಬಹುದು ಮ್ಯಾಮ್. ನನಗಂತೂ ಈಗ ನಿಮ್ ಡ್ಯಾನ್ಸ್ ನೋಡಿದ್ಮೇಲೆ ಈ ಸಾಂಗ್ ಗಿಂತ ಓಂಕಾರ ಅಭಿನಯ ವೇದ ಆ ಹಾಡು ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಮೇಡಮ್. ಮ್ಯಾಮ್, ಇದೇ ಪರ್ಫಾರ್ಮೆನ್ಸ್ ನ ನೀವು ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಮಾಡಿದ್ರೆ ಆಗ ಕಾಂಪಿಟೇಷನ್ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಮೇಡಮ್. ಸಾಕು ಕಡು ರಾಹುಲ್, ನೀವೆಲ್ಲರೂ ನನ್ನವರೇ ಅಲ್ವಾ? ಅದಕ್ಕೆ ನಾನು ಏನು ಮಾಡಿದ್ರು ಚೆನ್ನಾಗಿದೆ ಅನ್ಸುತ್ತೆ ಹೊರತು ಬೇರೆ ಇನ್ನೇನು ಇಲ್ಲ. ನಿಮ್ ಬಗ್ಗೆ ಗೊತ್ತಿರೋದಕ್ಕೆ ನಮ್ಮ ಮನ್ಸಲ್ಲಿ ಆ ಭಾವನೆ ಹೀಗ್ ಮಾತಿನಲ್ಲಿ ಬರ್ತಿದೆ ಹೊರತು ಸುಳ್ಳು ಮಾತ್ರ ಅಲ್ಲ ವಾಗ್ದೇವಿ. ಹೌದು, ವಾಣಿಯಲ್ಲಿ ಅಮ್ಮೋರೆ, ಯಾಕೆ ವಾಣಿ ಇದೆಲ್ಲ? ಹಾಗ್ಯಾಕೆ ಹೇಳ್ತೀರಮ್ಮ? ಇಷ್ಟು ಚೆನ್ನಾಗಿ ನಾಟ್ಯ ಮಾಡಿದ್ ನಿಮ್ಗೆ ದೃಷ್ಟಿ ತೆಗಿಲಿಲ್ಲ ಅಂದ್ರೆ ಹೇಗೆ? ಎಲ್ರೂ ನಮ್ಮವರೇ ಅಲ್ವಾ, ದೃಷ್ಟಿ ಯಾಕಾಗತ್ತೆ ಹೇಳು? ಒಳ್ಳೆ ಮಾರ್ಕ್ ತಗೋಬೇಕು ಅಂದ್ರೆ ಇವಳಿಗೆ ಗೊತ್ತಿರೋ ಟೆಕ್ನಿಕ್ಕು ಎಷ್ಟೋ ಜನ ರಾಜಕೀಯ ನಾಯಕರಿಗೂ ಗೊತ್ತಿಲ್ವೇನೋ. ಈ ಟೆಕ್ನಿಕ್ಗಳು ಎಷ್ಟು ದಿವಸನೋ ನಾನು ನೋಡ್ತೀನಿ. ಅಷ್ಟೇ ಅಷ್ಟೇ, ಹೀಗೆ ಲೈಫ್ ಲಾಂಗ್ ನೋಡೋದ್ ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ. ಇಲ್ಲಿವರೆಗೂ ಎಲ್ಲರೂ ನಿಮ್ಮನ್ನ ಹೊಗಳಿದ್ರಲ್ಲ ಮೇಡಮ್, ಅದೆಲ್ಲಿ ದೃಷ್ಟಿಯಾಗಿ ಬದಲಾಗಿ ಹೋಗುತ್ತೋ ಅಂತ ವಾಣಿ ಭಯ ಅಲ್ವಾ ವಾಣಿ? ಹಾಗೇನಿಲ್ಲ ರಾಹುಲ್ ಅವರೇ, ಅಮ್ಮ ಅವರು ತುಂಬಾ ಗಂಭೀರವಾಗಿ ತಗೊಂಡಿರೋ ಸ್ಪರ್ಧೆ ಅಲ್ವಾ ಇದು. ಯಾವ ಅಡ್ಡಿ ಆತಂಕ ಆಗ್ಬಾರ್ದು ಅಂತ ನನ್ನ ಕಡೆಯಿಂದ ಈ ಚಿಕ್ಕ ಪ್ರಯತ್ನ ಮತ್ತೆ ನನ್ನ ನಂಬಿಕೆ ಅಷ್ಟೇ. ನನ್ನ ಕನಸನ್ನ ನೆರವೇರಿಸ್ಕೊಳ್ಳೋದಕ್ಕೋಸ್ಕರ ನೀವೆಲ್ಲರೂ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಲ್ಲ, ಅದು ನನ್ನ ಅದೃಷ್ಟ. ನಾಳೆ ಹೇಗಾದ್ರೂ ಗೆಲ್ಲಲೇಬೇಕು ಅನ್ನೋ ಒಂದೇ ಒಂದು ಗುರಿ ಜೊತೆಗೆ ಆ ಗೆಲುವನ್ನ ನಿಮ್ಮ ಕಣ್ಣಲ್ಲಿ ನೋಡ್ಬೇಕು ಅನ್ನೋ ಒಂದೇ ಒಂದು ಕೋರಿಕೆ ನನಗೆ ತುಂಬಾನೇ ಇದೆ. ಜೀವನದಲ್ಲಿ ಎಷ್ಟೋ ಅಚೀವ್ಮೆಂಟ್ಸ್ನ ಸಾಧಿಸಿರೋ ನನಗೆ ಇಷ್ಟು ದಿವಸ ಆಲ್ ಇಂಡಿಯಾ ಕಲ್ಚರಲ್ ಕಾಂಪಿಟೇಷನ್ ಅಲ್ಲಿ ಗೆದ್ದಿದೀವಲ್ಲ ಅನ್ನೋ ಒಂದೇ ಒಂದು ಸಂತೃಪ್ತಿ ಇತ್ತು. ಆ ಕೋರಿಕೆ ಕೂಡ ಶೀಘ್ರದಲ್ಲೇ ನೆರವೇರುತ್ತೆ ಅಂತ ನಾನು ಆಶಿಸ್ತಾ ಇದ್ದೀನಿ. ಅದ ಆಸೆ ಅಲ್ಲ ಮೋರೆ, ನೀವ್ ಅಂದ್ಕೊಂಡ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ನಾಯಿ ಕಣ್ಣು, ನರಿ ಕಣ್ಣು, ಮನೆಯವ್ರ ಕಣ್ಣು, ಹಾದಿಯವ್ರ ಕಣ್ಣು, ಬೀದಿಯವ್ರ ಕಣ್ಣು, ಹೊಟ್ಟೆ ಕಿಚ್ಪಡೋರ್ ದೃಷ್ಟಿ, ಕುತಂತ್ರ ಮಾಡೋರ್ ದೃಷ್ಟಿ ಎಲ್ಲ ಹೋಗ್ಬೇಕು. ಎಲ್ಲ ಬಂದ್ ದಾರಿಲೇ ಹೋಗ್ಬೇಕು. ಉಗಿರಿ ಅಮ್ಮೋರೆ. ಥೂ ಥೂ ಥೂ. ಅಮ್ಮ ವಾಣಿ, ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ಅಲ್ವಾ, ಬೇಗ ಬಂದ್ಬಿಡು. ಸರಿ ನಮ್ಮ. ಏನ್ ಸರ್ಸು, ದೃಷ್ಟಿ ಹೆಸರಲ್ಲಿ ನನ್ನನ್ನ ಇಂಡೈರೆಕ್ಟ್ ಆಗಿ, ಅದೇ ಪರೋಕ್ಷವಾಗಿ ನನ್ನ ಬೈಕೊಂಡಂಗಿತ್ತು. ಎಲ್ರು ಕಣ್ ತಪ್ಸಿ ನೀನ್ ಮಾಡ್ತಿರೋ ಮೋಸನ ಪ್ರತ್ಯಕ್ಷವಾಗಿ ತೋರ್ಸಕ್ಕಾಗ್ದೆ ನನ್ ಹುಷಾರಲ್ಲಿ ನಾನಿದ್ದೀನಿ ಅಷ್ಟೇ. ಮೋಸ, ಸುಳ್ಳು ಈ ಎರಡು ಪದಗಳು ನಮ್ಮಲ್ಲಿ ಮಾತಾಡ್ಕೋಬಾರ್ದು ಅಂತ ಹೇಳಿದ್ನಲ್ಲ ಸರ್ಸು, ಮರ್ತೋಗ್ಬಿಟ್ಯಾ? ಆದ್ರೂ ನೀನ್ ಹುಷಾರಾಗಿರ್ಬೇಕಾಗಿರೋದು ಆಂಟಿ ವಿಷಯದಲ್ಲ, ನಿನ್ ವಿಷಯದಲ್ಲಿ. ಯಾಕೆ ಗೊತ್ತಾ, ಇಷ್ಟು ದಿನ ನೀವು ಬಚ್ಚಿಟ್ಟಿದ್ದ ರಹಸ್ಯ ಎಲ್ರ ಮುಂದೆ ನೀನಾಗ್ ನೀನೇ ಒಪ್ಕೋತೀಯ. ಒಪ್ಕೊಳ್ಳೋದಾ? ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ನೋ ಸರ್ಸು, ರಿಲ್ಯಾಕ್ಸ್. ಟ್ರೇಲರ್ಗೆ ನೀನ್ ಇಷ್ಟು ಎಕ್ಸೈಟ್ ಆದ್ರೆ ಹೇಗೆ? ಇನ್ನು ಫುಲ್ ಮೂವಿಗೆ ಎಷ್ಟು ಭಯ ಪಡ್ಬೋದೋ ಜಸ್ಟ್ ವೇಟ್ ಅಂಡ್ ಸೀ.
ಹಾಯ್ ಪ್ರೀತಿ. ಹಾಯ್ ಆಂಟಿ. ಸರಸುಗೇನೋ ವಾರ್ನಿಂಗ್ ಕೊಟ್ಟಿರೋ ಹಾಗಿದೆ. ಅವಳ ಫೇಸಲ್ಲಿ ಡಾರ್ಕ್ ಶೇಡ್ ಕಾಣಿಸ್ತಿತ್ತು. ವಾರ್ನಿಂಗ್ ಅಲ್ಲ, ರೆಡಿ ಆಗಿರುವಂತ ಒಂದು ಚಿಕ್ಕ ಹಿಂಟ್ ಕೊಟ್ಟಿದ್ದೀನಿ ಅಷ್ಟೇ. ಹೇಗೆ ಏನು ಅಂತ ಗೊತ್ತಾಗದೆ ಪಾಪ ಶಾಕ್ ಆಗಿರೋ ಹಾಗಿದ್ದಾಳೆ. ಈ ಶಾಕ್ ಸಾಕಾಗಲ್ಲ ಆಂಟಿ. ಟ್ರಾನ್ಸ್ಫಾರ್ಮರೇ ಬ್ಲಾಸ್ಟ್ ಆಗಬೇಕು. ಇಲ್ಲಿ ಗೆದ್ದು ಆ ಹ್ಯಾಪಿನೆಸ್ ಅಂಡ್ ಎಕ್ಸೈಟ್ಮೆಂಟ್ ಅಲ್ಲಿ ನಾಡಿದ್ದು ಸಂಕ್ರಾಂತಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಆಂಟಿ ಒಳ್ಳೊಳ್ಳೆ ಪ್ಲಾನ್ ಮಾಡ್ತಿದ್ದಾರೆ. ನಿನ್ ಶತ್ರು ಸರಸು ಮಾತ್ರನೇ, ನನಗೆ ಅವಳ ಜೊತೆಗೆ ವಾಗ್ದೇವಿ ಕೂಡ. ನಿನಗೆ ಅವಳ ನಾಶ ಬೇಕು, ನನಗೆ ವಾಗ್ದೇವಿ ಪತನ ಕೂಡ ಬೇಕು. ಹಾಗಾದ್ರೆ ಇನ್ಯಾಕ್ ತಡ ಆಂಟಿ, ಮೇನ್ ಗೇಮ್ ಸ್ಟಾರ್ಟ್ ಮಾಡಿ. ಹಾ, ಸಿಮ್ ತಗೊಂಡ್ ಬಂದ್ಯಾ? ಯಾ ಆಂಟಿ. ಹಲೋ. ನಮಸ್ತೆ ಸರ್, ನಿಮಗೆ ಕಂಪ್ಲೇಂಟ್ ಕೊಡೋದಕ್ಕೆ ಕಾಲ್ ಮಾಡಿದ್ದೀನಿ. ಹೇಳಿ. ಕೆಲವು ದಿನಗಳ ಹಿಂದೆ ಆಫೀಸಲ್ಲಿ ಇಂಟರ್ವ್ಯೂಸ್ ನಡೀತಾ ಇತ್ತು. ತುಂಬ ಜನ ಇಂಟರ್ವ್ಯೂಗೆ ಫೇಕ್ ಸರ್ಟಿಫಿಕೇಟ್ಸ್ನ ತೊಗೊಂಡು ಬಂದಿದ್ರು. ಅವರಲ್ಲಿ ತುಂಬ ಜನಕ್ಕೆ ಒಬ್ಬ ವ್ಯಕ್ತಿನ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾನೆ ಅಂತ ಗೊತ್ತಾಗಿದೆ. ಯಾರವನು? ಡೀಟೇಲ್ಸ್ ನಿಮ್ಮ ಹತ್ರ ಇದೆಯಾ? ಇದೆ ಸರ್, ಬಟ್ ಅದು ಕನ್ಫರ್ಮೋ ಅಲ್ವೋ ಅಂತ ನೀವೇ ವಿಚಾರಣೆಯಲ್ಲಿ ತಿಳ್ಕೋಬೇಕು. ಖಂಡಿತ ಮಾಡ್ತೀವಿ, ಅದು ನಮ್ಮ ಡ್ಯೂಟಿ. ಅವನ ಹೆಸರು, ಅಡ್ರೆಸ್ ಹೇಳಿ. ಅವನ ಹೆಸರು ಕಿರಣ್. ಪೀಣ್ಯ ಸರ್ಕಲ್ ಹತ್ರ ಇರೋ ಕಿರಣ್ ಕಮ್ಯುನಿಕೇಶನ್ ಹೆಸರಲ್ಲಿ ಆಫೀಸ್ನ ರನ್ ಮಾಡ್ತಾ ಇದ್ದಾನೆ. ತುಂಬಾ ಸೀಕ್ರೆಟ್ ಆಗಿ ಈ ವ್ಯವಹಾರನ ನಡೆಸ್ತಾ ಇದ್ದಾನೆ. ಹಾಗೆ ಫೇಕ್ ಸರ್ಟಿಫಿಕೇಟ್ ತಗೊಂಡಿರೋರು ನಮ್ಮ ಕಂಪನಿ ಅಲ್ಲದೆ ಬ್ಯಾಂಕ್ ಹಾಗೂ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಜೊತೆಗೆ ಇನ್ನೂ ತುಂಬ ಕಂಪನಿನ ಚೀಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ. ಹೀಗೆ ಫೇಕ್ ಸರ್ಟಿಫಿಕೇಟ್ ಕೊಟ್ಟವ್ರನ್ನ ತಗೊಂಡವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ಸರಿಯಾಗಿ ಬುದ್ಧಿ ಹೇಳಬೇಕು. ಖಂಡಿತ. ಇದ್ರ ಹಿಂದೆ ಯಾರೇ ಇದ್ರೂ ಸರಿ, ಬಿಡೋ ಮಾತೇ ಇಲ್ಲ. ನಮಗೆ ಉಳಿದ ಡೀಟೇಲ್ಸ್ನ ಕಳಿಸಿ. ಸರಿ, ಈಗಲೇ ಕಳಿಸ್ತೀನಿ. ಸುರೇಂದ್ರ. ಎಸ್ ಸರ್. ಸುರೇಂದ್ರ, ಫೇಕ್ ಸರ್ಟಿಫಿಕೇಟ್ ಬಗ್ಗೆ ನಮಗೆ ಕಂಪ್ಲೇಂಟ್ ಬಂದಿದೆ. ತಕ್ಷಣ ನಮ್ಮ ಟೀಮ್ನ ರೆಡಿ ಮಾಡು. ಇದು ತುಂಬಾನೇ ಸೆನ್ಸಿಟಿವ್ ಮ್ಯಾಟರ್. ಈ ನ್ಯೂಸ್ ಮೀಡಿಯಾಗೆ ಲೀಕ್ ಆಗಿ ಇಶ್ಯೂ ಆಗೋಕ್ಕೂ ಮುಂಚೆನೆ ನಾವು ಅವ್ರನ್ನ ಅರೆಸ್ಟ್ ಮಾಡಿಬಿಡ್ಬೇಕು. ನಡೀರಿ, ಕ್ವಿಕ್. ಎಸ್ ಸರ್. ನಾವು ಕೊಟ್ಟಿರೋ ಇನ್ಫಾರ್ಮೇಶನ್ ಇಂದ ಪೊಲೀಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಆ ಸರಸು ಫೇಕ್ ಜಾತಕ ಹೊರಗಡೆ ಬರುತ್ತೆ. ಅದೊಂದೇ ಅಲ್ಲ ಆಂಟಿ, ಇಷ್ಟು ದಿನ ತುಂಬಾ ನಂಬಿದ ವಾಣಿ ಎಷ್ಟೋ ದಿನಗಳಿಂದ ಹುಡುಕ್ತಿರೋ ಸರಸುನೆ ಅಂತ ಗೊತ್ತಾಗುತ್ತೆ. ಒನ್ ಶಾಟ್ ಟೂ ಬರ್ಡ್ಸ್ ಆಂಟಿ. ನಿಮ್ಮಂತ ಶಾರ್ಪ್ ಶೂಟರ್ ನೆವರ್ ಬಿಫೋರ್ ಎವರ್ ಅಗೇನ್. 2 ಬರ್ಡ್ ಅಲ್ಲ ಪ್ರೀತಿ, 3 ಬರ್ಡ್ಸ್. ಆಲ್ರೆಡಿ ಮಕ್ಕಳ ಮಧ್ಯೆ ಗಲಾಟೆನ ನೋಡಿ ಹರ್ಟ್ ಆಗಿರೋ ವಾಗ್ದೇವಿ ನಂಬಿಸಿ ಮೋಸ ಮಾಡಿದ ಮುದ್ದಿನ ಸೊಸೆ ಬಗ್ಗೆ ತಿಳಿದಿದ ತಕ್ಷಣನೇ ಹೃದಯ ಹೊಡೆದು ಸಾಯ್ತಾಳೋ ಇಲ್ಲ ಹುಚ್ಚಿ ಆಗಿ ಬದಲಾಗ್ತಾಳೋ ನೋಡೋಣ. Hi one and all. Heartily welcome to Indian Cultural Academy Annual Celebrations. ಕಳೆದ
ಕಳೆದ 25 ವರ್ಷಗಳಿಂದ ತುಂಬಾ ಪ್ರತಿಷ್ಠೆಯಿಂದ ನಡೆಸುತ್ತಿರುವ ಈ ಸ್ಪರ್ಧೆಗೆ ಪಾಲ್ಗೊಳ್ಳೋದಕ್ಕೆ ದೇಶದ ಮೂಲೆ ಮೂಲೆಯಿಂದ ತುಂಬಾ ಜನ ಸ್ಪರ್ಧಿಗಳು ಇಲ್ಲಿ ಬಂದು ಭಾಗವಹಿಸ್ತಾರೆ. ಅಂತಹ ಈ ಸ್ಪರ್ಧೆಗೆ ಈ ವರ್ಷ ಒಂದು ಪ್ರತ್ಯೇಕತೆ ಇದೆ. ಅದೇನು ಅಂದ್ರೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ತಗೋತಿರೋ ವಾಗ್ದೇವಿ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಿರೋದು. ಫಸ್ಟ್ ಬರ್ತಿರೋ ಪಾರ್ಟಿಸಿಪೆಂಟ್ ಉಷಾರಾಣಿಯವರು ಮತ್ತು ಅವರ ಪಾರ್ಟ್ನರ್. ತನ್ನ ಕೂಚುಪುಡಿ ನಾಟ್ಯದಿಂದ ತುಂಬಾ ಜನರ ಪ್ರೀತಿ ಗಳಿಸಿದ್ದಾರೆ. ಉಷಾರಾಣಿಯವರು ಇಂಥ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸ್ತಿರೋದು ತುಂಬಾ ಗರ್ವದ ವಿಷಯ. ಲೆಟ್ಸ್ ವೆಲ್ಕಮ್ ಮಿಸಸ್ ಉಷಾರಾಣಿ ಆನ್ ಟು ದ ಡಯಾಸ್. ಈಗ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಿರುವ ಎರಡನೇ ಮುಖ್ಯ ಅತಿಥಿ ನಟಕುಮಾರಿ ಅವರು ಮತ್ತು ಸುನಂದಾ ಅವರು. ಈಗ ನೆಕ್ಸ್ಟ್ ಬರ್ತಾ ಇರೋದು ಯಾರು ಅಂತ ಗೊತ್ತಾ? ಶಿಕ್ಷಣಕ್ಕೆ ತಾಯಿ ಹಾಗೆ ಸರಸ್ವತಿ ದೇವಿ ಅಂತ ಇನ್ನೊಂದು ಹೆಸರಿದೆ. ಎಷ್ಟೋ ಜನ ಬಡ ಮಕ್ಕಳಿಗೆ ವಿದ್ಯಾದಾನ ಮಾಡ್ತಿರುವ ದ ಗ್ರೇಟ್ ವಾಗ್ದೇವಿ ಅವರು. ಕಳೆದ 25 ವರ್ಷಗಳಿಂದ ತುಂಬಾ ಪ್ರತಿಷ್ಠೆಯಿಂದ ನಿರ್ವಹಿಸುತ್ತಿರುವ ಈ ಸ್ಪರ್ಧೆಯಲ್ಲಿ ಭಾಗವಹಿಸೋದಕ್ಕೆ ದೇಶದ ಮೂಲೆ ಮೂಲೆಯಿಂದ ಎಷ್ಟೋ ಜನ ಕಲಾವಿದರು ಭಾಗವಹಿಸ್ತಾರೆ. ಅಂತಹ ಈ ಸ್ಪರ್ಧೆಗೆ ಈ ವರ್ಷ ಒಂದು ಪ್ರತ್ಯೇಕತೆ ಇದೆ. ಅದೇನು ಅಂದ್ರೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ತಗೋತಿರೋ ವಾಗ್ದೇವಿ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಿರೋದು. ಈ ಸಾರಿ ಸ್ಪರ್ಧೆಯಲ್ಲಿ ಉಷಾರಾಣಿ ಅವ್ರ ಜೊತೆಗೆ ಅವ್ರ ಸೊಸೆ ನಟಶೇಖರಿ ಅವ್ರ ಜೊತೆಗೆ ಸುನಂದಾ ಮೇಡಮ್ ಕೂಡ ಪಾಲ್ಗೊಳ್ತಿದ್ದಾರೆ. ಈ ಸಾರಿ ಸ್ಪರ್ಧೆಗೆ ಒಂದು ಪ್ರತ್ಯೇಕತೆ ಇದೆ. ಅದೇನು ಅಂದ್ರೆ 100 ಸಿನಿಮಾಗಳಲ್ಲಿ ಡಾನ್ಸ್ ಕೋರಿಯೋಗ್ರಾಫರ್ ಆಗಿ ಕೆಲಸ ಮಾಡಿರೋ ಅವಾರ್ಡ್ಗಳನ್ನ ಪಡ್ಕೊಂಡಿರೋ ದ ಗ್ರೇಟ್ ಶಿವಶಂಕರ್ ಮಾಸ್ಟರ್. ಸ್ಪರ್ಧೆಗೆ ಬಂದಿರುವ ಎಲ್ಲ ವಿಶೇಷ ಅತಿಥಿಗಳನ್ನ, ಪಾರ್ಟಿಸಿಪೆಂಟ್ಸ್ನ, ತೀರ್ಪುಗಾರರನ್ನ ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಿದ್ದೀನಿ.
ತೀರ್ಪುಗಾರರು ಈಗ ಇಲ್ಲಿಗೆ ಬಂದು ಜ್ಯೋತಿ ಬೆಳಗಿಸ್ತಾರೆ. ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸೋದ್ರ ಜೊತೆಗೆ ದೇವರ ಹಾಡು ಕೂಡ ಇದ್ರೆ ಚೆನ್ನಾಗಿರುತ್ತೆ. ಇದು ನನ್ನ ಅಭಿಪ್ರಾಯ. ಗುರುಗಳೇ, ನೀವೇನು ತಪ್ಪು ತಿಳ್ಕೊಳ್ದೆ ಹೋದ್ರೆ ನಮ್ಮ ವಾಣಿ ಕೈಲಿ ನಾನು ಹಾಡಿಸ್ಬೋದಾ? ಅಯ್ಯೋ, ಖಂಡಿತ ಖಂಡಿತ ಬರೋದಕ್ಕೆ ಹೇಳಿ. ವಾಣಿ ಬಾ ಮೈಲಿ. ನನ್ ಸೊಸೆ ಹಾಡಮ್ಮ, ತಗೋ ಹಾಡು. ತುಂಬಾ ಚೆನ್ನಾಗಿ ಹಾಡ್ದಿಯಮ್ಮ. ವಾಯ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸೂಪರ್. ಹಾಡ್ ಹಾಡಿದ್ದು ಮುಗ್ದಿದ್ರಿಂದ ಜ್ಯೋತಿ ಬೆಳಗಿಸ್ಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಕಾನ್ಸ್ಟೇಬಲ್ಸ್, ಸರ್ಚ್. ಸರ್, ಇಲ್ಲಿ ಸರ್ಟಿಫಿಕೇಟ್ಸ್ ಇದೆ ಸರ್. ನಡಿಯೋ. ತೇಜಣ್ಣ ಇನ್ನು ಏನನ್ನೋ ಮನ್ಸಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋ ತರ ಕಾಣಿಸ್ತಿದೆ. ಒಂದ್ಸಲ ನೀವ್ ಹೋಗಿ ಮಾತಾಡ್ರಿ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ ಸರ್ಸು. ಅಣ್ಣನ ಹತ್ರ ಹೋಗಿ ನಾನು ಮಾತಾಡ್ತೀನಿ. ಅವನಿಗೇನು ತೊಂದರೆ ಆಗದೆ ಇರೋ ಹಾಗೆ, ಅವನಿಗೆ ಸಮಾಧಾನ ಆಗೋ ಹಾಗೆ ನಾನು ಮಾಡ್ತೀನಿ. ಅದ್ರ ಬಗ್ಗೆ ನೀನೀಗ ತಲೆ ಕೆಡಿಸ್ಕೋಬೇಡ.
ನೀನ್ ಮೊದಲು ಹೋಗಿ ಮೇಡಮ್ನ ರೆಡಿ ಮಾಡು. ಹೋಗು.